ಸಾರಿ ಎಲ್ರಿಗೂ. ಇನ್ಮೇಲಿಂದ ಈ ಕೇಸ್ ವಿಚಾರವಾಗಿ ನಮ್ಮ ಕಡೆಯಿಂದ ಈ ಮನೆಯವರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಅಲ್ಲಪ್ಪ, ನಮ್ಮ ಸೊಸೆ ಸಾವಿಗೆ ಯಾರು ಕಾರಣ ಅಂತ ಗೊತ್ತಾಗ್ತಿಲ್ವಲ್ಲ. ಯಾರು? ಗೀತಾ ಆಂಟಿ, ಬಾಮ. ಸಾರಿ ಆಂಟಿ, ಮನೇಲಿ ಎಲ್ರದ್ದು ವಿಚಾರಣೆ ಆಯಿತು. ಯಾರ ಇನ್ವಾಲ್ವ್ಮೆಂಟು ಇಲ್ಲ ಅಂತ ಅಜಯ್ ಡಿಸೈಡ್ ಮಾಡಿದ್ರು. ಹೊರಡಕ್ಕೆ ಮುಂಚೆ ನಿಮಗೂ ಸಾರಿ ಕೇಳೋಣ ಅಂತ ಬಂದೆ. ಸಾರಿ ಆಂಟಿ. ಶೋಭಾನ ನೀವು ಮಗಳ ಥರ ನೋಡ್ಕೋತಿದ್ರಿ ಅಂತ ಹೇಮಂತ್ ಹೇಳಿದ್ರು. ಟೇಕ್ ಕೇರ್ ಆಂಟಿ. ಮಗಳ ಥರ ಅಲ್ಲಮ್ಮ, ಅವಳು ನನ್ನ ಮಗಳೇ ಆಗಿದ್ಲು. ಸಮಾಧಾನ ಮಾಡ್ಕೊಳ್ಳಿ ಆಂಟಿ. ನೀರು ಕೊಡ್ಲಾ? ಬೇಡಮ್ಮ, ಬೇಡ. ಇದೇನಿದೆ ಆಂಟಿ, ಡೈರಿ ಫುಲ್ಲು ಅಡುಗೆ ರೆಸಿಪೀಸೇ ಇದೆ. ಹೊಸ ರುಚಿ ಅಂದರೆ ನಿಮ್ಗೆ ಅಷ್ಟೊಂದು ಇಷ್ಟನಾ? ಹಾಗೇನಿಲ್ಲ, ಏನೋ ಒಂದು ಕ್ರೇಜು, ಬರೆದಿಟ್ಕೋತಾ ಇರ್ತೀನಿ. ಆಗಾಗ ಟ್ರೈ ಮಾಡ್ತಾ ಇರ್ತೀನಿ ಅಷ್ಟೆ. ಓಹ್, ಅದಕ್ಕೆ ಗ್ಯಾಸ್ ಸ್ಟವ್ ಇಲ್ಲೇ ಇಟ್ಕೊಂಬಿಟ್ಟಿದ್ದೀರಾ? ಅಯ್ಯೋ, ಅದಕ್ಕಲ್ಲಮ್ಮ, ನಾನು ಶುಗರ್ ಪೇಷೆಂಟು. ನಮಗೆ ಆಗಾಗ ಹಶ್ವಾಗ್ತಾ ಇರುತ್ತಲ್ಲ, ಅದಕ್ಕೆ ಕಾಫಿನೋ ಟೀನೋ ಗಂಜಿನೋ ಏನಾದರೂ ಎಮರ್ಜೆನ್ಸಿ ಪರ್ಪಸ್ ಮಾಡ್ಕೊಳ್ಳೋಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರೋದಕ್ಕಾಗಲ್ವಲ್ಲ. ಇನ್ಸುಲಿನ್ ಬೇರೆ ಇದೆ. ಅಷ್ಟೊಂದು ಶುಗರ್ ಇದೆಯಾ ಆಂಟಿ? ಹಾಂ, ಹೌದಮ್ಮ, ಇದೆ. ದಿನ ತಗೋಬೇಕಲ್ವಾ, ಅದಕ್ಕೆ ನಾನೇ ಕಲ್ತ್ಕೊಂಡ್ಬಿಟ್ಟೆ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ,
ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ ಏಯ್ ವಾಯ್ಸ್